ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಎಲ್ಲರೂ ನೋಡಲೇಬೇಕಾದ ವಿಡಿಯೋ. ಏನಂದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಒನ್ ಆಫ್ ದ ಗ್ರೇಟೆಸ್ಟ್ ಅಂಡ್ ಇನ್ಫ್ಲೂಯೆನ್ಷಿಯಲ್ ಸೈಂಟಿಸ್ಟ್ ಇನ್ ಹ್ಯೂಮನ್ ಹಿಸ್ಟರಿ. ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ, ಜೀವನಗಳು ಈ ಭೂಮಿ ಮೇಲೆ ಕಣ್ಮರೆ ಆದ್ರೆ ಕೇವಲ 4 ವರ್ಷಗಳಲ್ಲಿ ನಮ್ಮ ಮಾನವ ಕುಲ ನಾಶವಾಗುತ್ತೆ ಅಂತ. ಇವಾಗ ನಾವು ಹೇಳಕ್ಕೆ ಹೊರಟಿರೋದು ಏನಂದ್ರೆ, ಆ ಜೇನುನೊಣಗಳಿಗೆ ನಾಶವಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಅದೇನಪ್ಪಾ ಅಂದ್ರೆ, ಒಂದು ಚಿಕ್ಕ ಕೀಟ ಅಂದ್ರೆ ಸ್ಮಾಲ್ ಹೈಬಿಟಲ್ ಅದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತಿದೆ. ಇದು ಎಪಿಸ್ ಮೆಲಿಫೆರಾ ಎಂಬ ಯುರೋಪಿಯನ್ ಬೀಯಿಂದ ನಮ್ಮ ಭಾರತ ದೇಶಕ್ಕೆ ಬಂದು ಹಲವಾರು ವರ್ಷಗಳಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಬಂದು 2-3 ವರ್ಷ ಆಯ್ತು. ಆದ್ರೆ ಇದಕ್ಕೆ ತಕ್ಕಂಗೆ ಯಾವುದೋ ಪರಿಹಾರ ಯಾರು ಕಂಡುಹಿಡಿಯಲಿಲ್ಲ. ಇದರ ಪರಿಣಾಮವಾಗಿ ಸಮಸ್ಯೆಯನ್ನು ಕೊಳ್ಳುತ್ತಿರುವ ನಮ್ಮ ಪ್ರಗತಿಪರ ರೈತರಾದ ಜಯಶಂಕರ್ ಅವರನ್ನು ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ಇತ್ತೀಚೆಗೆ ನೀವು ಸ್ಮಾಲ್ ಹೈಬಿಟ್ ಬಗ್ಗೆ ತೊಂದರೆ ಆಗ್ತಿರೋ ಸಮಸ್ಯೆಯನ್ನು ನಮಗೂ ತಿಳಿಸ್ಕೊಡಿ. ಬನ್ನಿ ತಿಳ್ಕೊಳ್ಳೋಣ, ತೋರಿಸ್ಕೊಡ್ತೀನಿ ಏನಾಗೈತೆ, ಏನೇನು ತೊಂದರೆಗಳಾಯ್ತು, ಏನಾಗಿತ್ತು ಎಲ್ಲ ಹೇಳ್ತೀನಿ. ಜಯಶಂಕರ್ ಅಂತ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಗಡಿಯಾಲ ಗ್ರಾಮ, ಗಣೇಶಪುರದವರು. ನಾನೊಂದು 20 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. 20 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಿದ್ದಾಗ ಮಧ್ಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 15 ವರ್ಷದಿಂದ ಕರಡಿ ಡ್ಯಾಮೇಜ್ ಮಾಡಿತ್ತು, ಮತ್ತೆ ತೈಸಲ್ ಬಿಡೋದಕ್ಕೆ ಬಂದಿತ್ತು. ಅವಾಗೆಲ್ಲ ದೊಡ್ಡ ಡ್ಯಾಮೇಜ್ ಯಾವ್ದು ಆಗಿರೋದಿಲ್ಲ. ಆದ್ರೆ ಈಗ ಹೈಬಿಟಲ್ ಅಂತ ಒಂದು ಬಂದೈತೆ, ಅಂದ್ರೆ ತಿಗಣೆ ತರ ಇರ್ತದೆ. ಅದು ಇವತ್ತು ಹಾಕುವಂತ ಮೊಟ್ಟೆಗಳನ್ನ ಇವಾಗ್ಲೂ ತಿಂತದೆ. ಅದು ಲಕ್ಷಾಂತರ ಮೊಟ್ಟೆಗಳು ಹಾಕಿ, ಅದು ಲಕ್ಷಾಂತರ ಮೊಟ್ಟೆಗಳಾಗುತ್ತೆ ಹಾಕಿ, ಅದು ಲಾರ್ವಾ ಅಂದ್ರೆ ಜೇನು ಗೂಡಲ್ಲಿರಂತ ಇವತ್ತಿನ ಮೊಟ್ಟೆಗಳನ್ನ ತಿಂದು ಈ ಜೇನನ್ನೆಲ್ಲ ನಾಶ ಮಾಡ್ತದೆ. ಮತ್ತೆ ಮೊಟ್ಟೆ ಹಾಕಿ ಬಿಡೋದಿಲ್ಲ. ಹೆಜ್ಜೇನು ಮತ್ತೆ ಈ ನಮ್ಮ ಪೆಟ್ಟಿಗೆ ಜೇನು ಎಲ್ಲದಕ್ಕೂ ಬಂದಿದೆ. ಅದು ಬರಕ್ ಕಾರಣ ಏನಪ್ಪಾ ಅಂದ್ರೆ, ಹೊರದೇಶದಿಂದ ಬಂದ ಕಾಯಿಲೆ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿರಲಿಲ್ಲ. ಕಳೆದ 2 ವರ್ಷದಿಂದ ಈಗ ಆಲ್ರೆಡಿ ನಂದು 2,000 ಕಾಲೋನಿ ಮೇಲೆ ಹೋಗಿದೆ. ಸಾಕಾದಷ್ಟು ನಷ್ಟ ಮಾಡ್ಕೊಂಡಿದ್ದೀನಿ. ಎಲ್ಲಾ ಇದಕ್ಕೂ ಕೂಡ ಸಂಘ ಇದೆ, ರೈತ ಸಂಘ ಇದೆಲ್ಲ ಇದೆ. ಬಟ್ ನಮ್ಗೆ ಜೇನದಲ್ಲಿ ಯಾವ್ದು ಸಂಘ ಇಲ್ಲ. ಓನಾಗಿ ಮಾಡ್ತಾರೆ. ಈಗ ಮೈಸೂರು ಜಿಲ್ಲೆಗೆ ನಾನು ಒಬ್ಬನೇ ದೊಡ್ಡದಾಗಿ ಮಾಡಿ ಸರಬರಾಜು ಮಾಡ್ತೀನಿ, ಮತ್ತೆ ಮಾರಾಟನೂ ಕೂಡ ಮಾಡ್ತೀನಿ. ಮಾರಾಟ ಮಾಡೋದು, ಸಾಕಾಣಿಕೆ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದೀನಿ. ಇವಾಗ ಇದನ್ನ ಯಾರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಅಂದ್ರೆ ಸೈಂಟಿಸ್ಟ್ ಆಗ್ಬೋದು, ಅವ್ರು ಕೆಲವು ಮಾಡೋಂಥ ಸೈಂಟಿಸ್ಟ್ಗಳು ನೋಡ್ತಾರೆ ಇರೋಂಥವ್ರು ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂತ ಆಗ್ತಾ ಇಲ್ಲ. ಆದ್ರೂ ಇನ್ನು ಜಾಸ್ತಿ ಜನಗಳು, ಜಾಸ್ತಿ ಸೈಂಟಿಸ್ಟ್ಗಳು ಇಲ್ಲ ಬೇರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಇಲ್ಲ ರಾಜಕೀಯ ವ್ಯಕ್ತಿಗಳಾಗ್ಲಿ, ಯಾರಾದ್ರೂ ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ಜೇನು ಬಗ್ಗೆ ತಲೆ ಕೆಡಿಸ್ಕೊಂಡು ನೋಡಿ ಈ ಕಾಯಿಲೆಯನ್ನು ಹೋಗ್ಲಾಡ್ಸಿದ್ರೆ ನಾವು ಈ ಪ್ರಕೃತಿನ ಉಳಿಸ್ಕೋಬಹುದು. ಇಲ್ಲ ಈಗ ಆಲ್ರೆಡಿ 2 ವರ್ಷ ಆಗಿದೆ, ಇನ್ನೊಂದು 4-5 ವರ್ಷ ಬಂದು ಏನಾಗ ಕಾಯಿಲೆ ಬಂದು ಹೋಗ್ತು ಅಂದ್ರೆ ನಮ್ದು ಇನ್ನು ಅದೇ ಏನು ಮಣ್ಣು ಮತ್ತೆ ಆಕಾಶ ಮಾತ್ರ 2 ಮಾತ್ರ ನೋಡ್ಬೇಕಾಗತ್ತೆ. ಇನ್ ಯಾರು ಸಹ ನೋಡಕ್ ಸಾಧ್ಯ ಇಲ್ಲ, ಜೇನುನೊಣನ ನೋಡಕ್ ಸಾಧ್ಯ ಇಲ್ಲ. ಜೇನುನೊಣ ಇಲ್ಲ ಅಂದ್ರೆ ಪರಾಗ ಇಲ್ಲ, ಪರಾಗ ಅನ್ನೋದು ಗೊತ್ತು ನಿಮ್ಗೆಲ್ರಿಗೂ ಗೊತ್ತು. ಇವತ್ತು ಯಾರಿಗೂ ಹೇಳ್ಬೇಕು ಅನ್ನೋದೇನಿಲ್ಲ. ಪರಾಗ ಪ್ರಚಾರ ಆದ್ರೆ ಮಾತ್ರ ಬೆಳೆ ಅಂತ ಗೊತ್ತು. ಹಣ್ಣುಗಳು ಈಗ 4 ವರ್ಷ ತಿನ್ಕೋಬಹುದಷ್ಟೇ, ಮುಂದಿನ ದಿನ ಇಲ್ಲ. ನಾನು ಸಿಕ್ಕಾಪಟ್ಟೆ ನೊಂದಿದ್ದೀನಿ, ನೊಂದ್ಬಿಟ್ಟಿದ್ದೀನಿ. ಇದರಲ್ಲೇ ಜೀವನ ಕಟ್ಕೊಂಡು ಇದನ್ನೇ ಬೆಳೆಸಿ 25 ಜನ ಕೆಲಸಕ್ಕೆ ಇಟ್ಕೊಂಡು 25 ಜನ ಕೆಲಸ ಕೊಡ್ತಿದ್ದೆ. ಜೇನು ಸಾಕಾಣಿಕೆ ಮಾಡೋದು, ಪೆಟ್ಟಿಗೆ ಮಾಡೋದು, ಮತ್ತೆ ಇವನ್ನೆಲ್ಲ ಮಾಡ್ತಿದ್ದೆ. ಈಗ ನಂದು ಎಲ್ಲ ಮುಚ್ಚಿದೀನಿ. ಏನೊಂದು 2 ಮಾತ್ರ ಕೆಲಸ ಮಾಡ್ತಿದ್ದಾರೆ. ಇದು ಕೂಡ ಇದೇ ತರ ಯಾವ್ದು ಕಾಯಿ ಈ ಹೈಬಿಟಲ್ ಅಂತೀವಲ್ಲ, ಅದಕ್ಕೆ ತಿಗಣೆ ತರ ಇರ್ತದೆ, ಅದಕ್ಕೆ ಔಷಧಿ ಕಂಡಿಡ್ದೆ ಹೋದ್ರೆ ಅದು ಮುಚ್ತೀನಿ. ಈಗ ನನ್ನಂತ ಜೇನು ಸಾಕಾಣಿಕೆ ಅವರೆಲ್ಲ ಒಬ್ಬೊಬ್ಬರ ಕಳ್ಕೊಂಡ್ರೆ ಇನ್ನು ನಮ್ಮ ದೇಶ ಏನು ಇರೋದಿಲ್ಲ. ಯಾರು ನೀವು ಪಾಲಿನೇಷನ್ ಬಟ್ಟೆಯಲ್ಲಿ ತಗೊಂಡೋಗಿ ಫುಡ್ ಪಾಲಿನೇಷನ್ ಮಾಡೋದು ಆಗಕ್ಕೆ ಸಾಧ್ಯನೇ ಇಲ್ಲ. ಔಷಧಿಯಿಂದ ಸ್ವಲ್ಪ ಹೋಯ್ತಿತ್ತು, ಔಷಧಿಯಿಂದ ಹೋದ್ರು ಕೂಡ ಇತ್ತೀಚೆಗೆಲ್ಲ ಚೇಂಜ್ ಆಗಿ ಇನ್ನೇನು ಔಷಧಿನ ಕಡಿಮೆ 50% ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಔಷಧಿ ಹೊಡೆಯೋದನ್ನ ಕಡಿಮೆ ಮಾಡಿ ಜೇನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅರಿವು ಮೂಡ್ ಬಂದೈತೆ. ಬಂದ ಟೈಮಲ್ಲಿ ಈ ತರ ಸ್ಮಾಲ್ ಹೈಬಿಟಲ್ ಬಂದೈತೆ. ಅದನ್ನ ದಯವಿಟ್ಟು ನೀವೆಲ್ಲ ಯಾರಿಗೆ ಶೇರ್ ಮಾಡಬೇಕು. ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರೋಂಥ ವಿಷಯ ಎಲ್ಲರೂ ಶೇರ್ ಮಾಡಿ. ಕೊರೋನಾ ಅಂದ್ರೆ ಮನುಷ್ಯನಿಗೆ ಕಾಯಿಲೆ ಬಂದಿತ್ತು, ಅವನ ಬಾಯಿಲಿ ಹೇಳ್ಕೊತಿದ್ದ. ಬಟ್ ಇದಕ್ಕೆ ಬಾಯಿ ಇಲ್ಲ, ಆಯ್ತಾ? ಇದಕ್ಕೆ ಬಾಯಿ ಇಲ್ಲ. ಹಾರಾಡೋದು ಮಾತ್ರ ಗೊತ್ತು, ಜೇನುತುಪ್ಪ ತರೋದು, ಜೇನು ಕೊಡೋದು ಮಾತ್ರ ಗೊತ್ತು, ಪಾಲಿನೇಷನ್ ಮಾಡೋದು ಗೊತ್ತು. ನಾವು ಬಾಯಿ ಅದರಿಂದ ಎಲ್ಲ ಹೇಳ್ಕೊಂಡು ಜಾಸ್ತಿ ಡಾಕ್ಟರ್ಗಳಾಗಿ ಹೆಚ್ಚಾಗಿ ಜನಗಳು ಇದು ಮಾಡಿ ಕಾಯಿಲೆನ ಹೋಗಿಸ್ತು. ಅದಕ್ಕೆ ಈ ಜೇನು ನೋಡೋ ವಿಷಯದಲ್ಲಿ ದಯವಿಟ್ಟು ನೀವುಗಳೇ ಎಲ್ಲಾರು ಕೂಡ ಎಲ್ಲ ಶೇರ್ ಮಾಡ್ಬೇಕು. ಎಲ್ಲ ರೈತರಾಗ್ಲಿ, ಸ್ಟೂಡೆಂಟ್ಗಳಾಗ್ಲಿ, ಎಲ್ಲ ಜನಗಳು ಕೂಡ ಶೇರ್ ಮಾಡಿ ತಿಳಿಸ್ಕೊಡ್ಬೇಕಂದ್ರೆ ನಿಮ್ಮಲ್ಲಿ ಕೇಳ್ಕೊತದೆ. ಮತ್ತೆ ಅದೇ ತರ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಗಂಟು ಕೂಡ ಬಿಸಿಲಿದ್ದಾಗ, ಈ ಬಿಸಿಲು ಜಾಸ್ತಿ ಇದ್ದಾಗ, ಇದು ಎಲ್ಲಿ ಉಷ್ಣಾಂಶ ಜಾಸ್ತಿ ಇದೆ ಆ ಟೈಮಲ್ಲಿ ಆ ಕಾಯಿಲೆ ಬಂದಿಲ್ಲ. ಮಳೆಗಾಲದಲ್ಲಿ ಬರ್ತದೆ. ಬಟ್ ಈ ವರ್ಷ ನನ್ನ ಕಡೆ ಕಡಿಮೆ ಆಗೈತೆ. ಬೇರೆ ಕಡೆ ಈಗ ನಾವು ಗುಂಡ್ಲುಪೇಟೆ ಆಗ್ಬೋದು, ಈಗ ನಂಜನಗೂಡು ಆಗ್ಬೋದು, ಮಂಡ್ಯ ಮತ್ತೆ ತುಮಕೂರು ಕಡೆ ಎಲ್ಲ ಫೋನ್ ಬರ್ತಾ ಇದೆ. ಆ ಕಡೆ ಎಲ್ಲ ಕಡೆ ಇದೆ.
ಬಟ್ ನನ್ನಲ್ಲಿ ಈಗ ಒಂದು 50% ಕಡಿಮೆ ಆಗಿದೆ. ಬಟ್ ಮಳೆ ಬೀಳ್ತು ಅಂದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಬಂದು ಹೋಗಿದೆ ಈಗ ಕಾಯಿಲೆ. ಮತ್ತೆ ಈಗ ಕೆಲವೊಂದು ನೋಡ್ತಾ ಇದ್ದೀನಿ, ಕೆಲವೊಂದ್ರಲ್ಲಿ ಇಲ್ಲ, ಕೆಲವೊಂದ್ರಲ್ಲಿ ಇದೆ. ಅದೇ ಕಾಲೋನಿ ಕಂಡೀಷನ್ ಆಗಿದ್ದಾಗ ಅದು ಬರ್ತಾ ಇಲ್ಲ. ಕಂಡೀಷನ್ ಡಿವೈಡ್ ಮಾಡಕ್ಕಂತೂ ಆಗಲ್ಲ. ಡಿವೈಡ್ನೇ ಮಾಡದೇ ಇದ್ರೆ ಹೆಚ್ಚು ಮಾಡದೆ ಹೆಂಗ್ ಮಾಡೋದು, ಮಾಡಕ್ಕಾಗಲ್ಲ. ಹೆಜ್ಜೆನು ಸಹ ಬಂದೈತೆ. ಹೆಜ್ಜೆಗಳೆಲ್ಲ ಬೇಕಾದ ನೋಡಿ, ತೆಂಗುಗಳೆಲ್ಲ ಬೇಕಾದಷ್ಟು ಇರ್ತಿತ್ತು. 2 ವರ್ಷದಿಂದ ಅದು ಬರ್ತಾ ಇಲ್ಲ. ಬರ್ತದೆ, ಹೆಜ್ಜೆ ಕಟ್ತದೆ, ಅದಕ್ಕೂ ಕೂಡ ಸ್ಮೆಲ್ ಬೀಳ್ತದೆ, ಅದು ಹೋಗಿ ಹೈಬ್ರಿಡ್ ಬೀಳ್ತದೆ. ಮತ್ತೆ ಅದು ಕೂಡ ಬೇರೆ ಕಡೆ ಹಾರಿ ಹೋಗ್ತದೆ. ನೂರಾರು ಸಂಖ್ಯೆಗಳು ಇರ್ತಿತ್ತು ನಮ್ಮ ಎಡಿಯಾಲ, ಈ ಬಂಡೀಪುರ ಈ ಏರಿಯಾದಲ್ಲಿ ಯಾವ್ದು ಇಲ್ಲ, ಈಗ ಎಲ್ಲೂ ಇಲ್ಲ. ಅದರಿಂದ ದಯವಿಟ್ಟು ರೈತರುಗಳು ಮತ್ತೆ ಎಲ್ಲಾ ಜನಸಾಮಾನ್ಯರು ಎಲ್ಲರೂ ಸಹ ಶೇರ್ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮನುಷ್ಯರು ಉಳ್ಕೋಬಹುದು. ಈಗ ಬೇರೆ ರಾಜ್ಯಗಳಲ್ಲಿ ಬಂದಿಲ್ಲ, ಕೇರಳ ರಾಜ್ಯದಲ್ಲಿ ಬಂದಿಲ್ಲ, ತಮಿಳುನಾಡಲ್ಲೂ ಕೂಡ ಬಂದಿಲ್ಲ ನಾನು ಗೊತ್ತಾದ ಮಟ್ಟಿಗೆ. ಯಾಕೆಂದ್ರೆ ಅಲ್ಲಿ ಉಷ್ಣಾಂಶ ಜಾಸ್ತಿ ಇದೆ. ಅದು ಎಲ್ಲಿ ಈಗ ಕೋಲ್ಡ್ ಆಯ್ತಾ ಆ ಜಾಗದಲ್ಲೆಲ್ಲ ಬರ್ತಾ ಇದೆ. ಇದು ಬೀಟಲ್, ಕೈಲಿ ಹಾಕೊಳ್ಳಿ. ಇದು ಬೀಟಲ್, ಈ ತರ ತಿಗಣೆ ತರ ಇರ್ತದೆ. ನೋಡಿ, ಇದೆಲ್ಲ ಹೈಬ್ರಿಡ್ಲಿಂದ ಹೋಗಿರೋಂತ ಗೂಡುಗಳು, ಖಾಲಿ ಬಾಕ್ಸ್ಗಳು ಖಾಲಿ ಹಾಕಿರೋದು. ಮತ್ತೆ ಇನ್ನು ಬೇರೆ ಕಡೆ ಹಾಕೊಂಡಿದ್ದೀನಿ. ಸಾವಿರಾರು ಬಾಕ್ಸ್ ಅಂದ್ರೆ 2 ವರ್ಷದಲ್ಲಿ ಹೆಚ್ಚು ಕಮ್ಮಿ 2,000 ಬಾಕ್ಸ್ ತಗೊಂಡಿದ್ದೀನಿ. ದೊಡ್ಡದು ಲೆವೆಲ್ ಮಾಡ್ತಿದ್ದೆ, ಸೇಲ್ ಮಾಡ್ತಿದ್ದೆ. ಅದ್ರಿಂದ ಎಲ್ಲ ಈಗ ತುಂಬಾ ಲಾಸ್ ಆಗಿ ಕೂತಿದ್ದೀನಿ. ಅದಕ್ಕೆ ಈಗ ಅದು ಕೂಡ ಬಿಡ್ತಾ ಇಲ್ಲ, ಮಾಡ್ತಾ ಇದೀನಿ. ಲೈಟಾಗಿ ಟಚ್ ಮಾಡ್ಕೊಂಡು ಬೇರೆ ಕಡೆ ತಮಿಳ್ನಾಡು ಹೋಗಿ ಅಲ್ಲಿಂದ ಸಾಕಾಣಿಕೆ ಮಾಡಿ ಈ ಕಡೆ ಕೊಡ್ತಾ ಇದೀನಿ. ನೋಡ್ಬಾ ಇನ್ನೂ ಎಷ್ಟು ರೈತರು ಆಗುತ್ತದೆ. ನನಗೋಸ್ಕರ ಎಲ್ಲಾರು ಶೇರ್ ಮಾಡಿ, ಎಲ್ಲಾರು ಗೊತ್ತಾಗ ನನಗೋಸ್ಕರ ಅಂತಲ್ಲ, ಪ್ರಪಂಚಕ್ಕೋಸ್ಕರ ಎಲ್ಲ ಶೇರ್ ಮಾಡಿ ಇದು ಮಾಡ್ಕೊಡ್ಬೇಕಂತ ಕೇಳ್ಕೊತೀನಿ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಎಲ್ಲರಿಗೂ ತೋರಿಸ್ಕೊಡ್ತೀನಿ.